ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಆಪ್ತ ಶಾಸಕರ ವಿದೇಶ ಪ್ರವಾಸ ಬೆನ್ನಲ್ಲೇ ಡಿಕೆ ಟೀಮ್ ಕೂಡ ಅಲರ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರಿಂದ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ವಿದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಪ್ರವಾಸಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಆಪ್ತ ಶಾಸಕರ ವಿದೇಶ ಪ್ರವಾಸ ಬೆನ್ನಲ್ಲೇ ಡಿಕೆ ಟೀಮ್ ಕೂಡ ಅಲರ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರಿಂದ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ವಿದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಪ್ರವಾಸವನ್ನ ಕೈಗೊಳ್ಳಲು ಈಗಾಗಲೇ ತಂಡದಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. 25ರಿಂದ 30ಕ್ಕೂ ಹೆಚ್ಚು ಶಾಸಕರ ತಂಡ ಪ್ರವಾಸವನ್ನ ಮಾಡುವಂತಹ ಸಾಧ್ಯತೆ ಇದೆ. ಹಿಂದೆಯೇ ಶಾಸಕರ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದ ಡಿಕೆಶಿ ಟೀಮ್ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೀಮ್ನಿಂದ ಈ ಹಿಂದೆಯೇ ಶಾಸಕರ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿತ್ತು. ಯಾರ್ಯಾರು ಟ್ರಿಪ್ಗೆ ಹೋಗಬೇಕು ಅಂತ ಹೇಳಿ ಫಾರಿನ್ ಟ್ರಿಪ್ಗೆ ಹೈಕಮಾಂಡ್ ಬ್ರೇಕ್ ವಿಶ್ವಾಸದಲ್ಲಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಸಿದ್ದು ಬಣದ ನಾಯಕರು ಈಗಾಗಲೇ ಟ್ರಿಪ್ ಅನ್ನ ಕೈಗೊಂಡಿದ್ದಾರಲ್ಲ, ಅದಕ್ಕೆ ಹೈಕಮಾಂಡ್ ನಾಯಕರಿಂದ ಬ್ರೇಕ್ ಹಾಕಲಾಗುತ್ತೆ ಅನ್ನೋ ಭರವಸೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು. ಆದ್ರೆ ಹೈಕಮಾಂಡ್ ನಾಯಕರಿಂದ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ, ಆದೇಶ ಬಂದಿಲ್ಲ. ಹಾಗಾಗಿ ಡಿಕೆ ಬಣದಿಂದಲೂ ಕೂಡ ಈಗಾಗಲೇ ಟ್ರಿಪ್ಗೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಟೀಮ್ ಅನಿವಾರ್ಯವಾಗಿ ಪ್ರವಾಸ ಆಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಬಣಕ್ಕೆ ವಿದೇಶ ಪ್ರವಾಸಕ್ಕೆ ಅನುಮತಿ ರೀತಿ ನಮಗೂ ಕೂಡ ಅನುಮತಿಯನ್ನ ನೀಡಿ ಎಂಬ ಷರತ್ತಿನಲ್ಲಿ ಅನುಮತಿಯನ್ನ ಪಡೆಯುವಂತಹ ವಿಶ್ವಾಸವಿದೆ. ಸಿಎಂ ಬಣದ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವ ವಿಶ್ವಾಸದಲ್ಲಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ. ಆದ್ರೆ ಆ ವಿಶ್ವಾಸ ಬ್ರೇಕ್ ಆಗಿರೋದ್ರಿಂದ, ವಿಶ್ವಾಸ ಎಲ್ಲೋ ಒಂದ್ ಕಡೆ ಕಳೆದು ಹೋಗಿರೋದ್ರಿಂದ ಡಿಕೆಶಿ ಬಣದಿಂದಲೂ ಕೂಡ ಈಗಾಗಲೇ ಟ್ರಿಪ್ಗೆ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಒಂದು ಕಡೆ ಪವರ್ ಫೈಟ್, ಮತ್ತೊಂದು ಕಡೆ ಪ್ರವಾಸದ ಕಾಂಪಿಟೇಷನ್ ನಡೀತಾ ಇದೆ. ಈ ಮೂಲಕ ಹೈಕಮಾಂಡ್ ನಾಯಕರಿಗೆ ಏನ್ ಸಂದೇಶ ರವಾನೆ ಮಾಡಬೇಕು ಅನ್ಕೊಂಡಿದ್ದಾರೆ, ಏನ್ ತೋರಿಸಬೇಕು ಅನ್ಕೊಂಡಿದ್ದಾರೆ? ವಿದೇಶ ಪ್ರವಾಸ ಏನಿತ್ತು, ಆ ಒಂದು ಪ್ರವಾಸ ಪ್ರಮುಖ ವಿಷಯ ಅಂತಂದ್ರೆ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ದೆಹಲಿಗೆ ತೆರಳಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಶತಾಯಗತಾಯ ಈ ಒಂದು ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ತಾವು ಮಂಡಿಸಬೇಕು, ತಾವು ಮುಖ್ಯಮಂತ್ರಿಯಾಗಿ ರಾಜ್ಯದ ಬಜೆಟ್ ಅನ್ನ ಮಂಡಿಸಬೇಕು ಅಂತ ನಾವು ಆಶಾಭಾವನೆ ಇಟ್ಕೊಂಡಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನದ ಮೂಲಕ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅಂತಿಮವಾಗಿ ಅವರು ಪ್ರಯತ್ನವನ್ನ ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಅವರು ತಮ್ಮ ಒಂದು ವಿಶ್ವಾಸವನ್ನ ಪಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಈ ನಡುವೆ ಈ ಸಿದ್ದರಾಮಯ್ಯ ಬಣದ ಶಾಸಕರುಗಳು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾರಂತೆ. ಹಿಂದೆ ಅನುಮಾನಗೊಂಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನೇ ಡಿಸಿಎಂ ಅವರೇ ಕಳಿಸ್ಕೊಡ್ತಿದ್ದಾರೆ ಅಂತ ಒಂದು ಚರ್ಚೆ ನಡೆದಿತ್ತು. ಆದ್ರೆ ಅಂತಿಮವಾಗಿ ಅದು ಆಗುವ ಆ ರೀತಿ ಅಲ್ಲ. ಸಿದ್ದರಾಮಯ್ಯ ಬಣದ ಶಾಸಕರೇ ಈ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದೆ. ಕಾಂಗ್ರೆಸ್ನ ಈ ಒಂದು ಬಡದಾಟವನ್ನ ಪಕ್ಷದ ವರಿಷ್ಠ ಗಮನ ಹರಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಶಾಸಕರು ವಿದೇಶ ಪ್ರವಾಸವನ್ನ ತಡಿಬೇಕು ಅಂತ ಪ್ರಯತ್ನವನ್ನ ನಡೆಸಿದ್ರು. ಸಿದ್ದರಾಮಯ್ಯನವರು ಡಿಕೆ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ಅದನ್ನ ತಡಿಬೇಕು ಅಂತ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ತಡಿಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಇಬ್ರು ಸಹ ಆ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಿಲ್ಲ. ಆದ್ರೆ ಸಿದ್ದರಾಮಯ್ಯ ಆ ಒಂದು ಪ್ರಯತ್ನವನ್ನ ಮುಂದುವರಿಸಿದ್ರು ಮತ್ತು ಅವರ ಶಾಸಕರನ್ನ ಇಂದು ಸಂಜೆ ವಿದೇಶಕ್ಕೆ ರವಾನೆ ಮಾಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಈ ಮೊದಲೇ ಅಂದುಕೊಂಡಂತೆ ದೆಹಲಿಗೆ ಪ್ರಯಾಣ ಕೈಗೊಂಡು ಪಕ್ಷದ ವರಿಷ್ಠ ಮುಂದೆ ಸಂಖ್ಯಾಬಲವನ್ನು ಪ್ರದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರು. ನಂತರ ಅಲ್ಲಿಂದ ಶಾಸಕರನ್ನ ವಿದೇಶಗಳಿಗೆ ರವಾನೆ ಮಾಡಬೇಕು ಅಥವಾ ವಿದೇಶಗಳಿಗೆ ಕಳಿಸ್ಕೊಡ್ಬೇಕು ಪ್ರವಾಸಕ್ಕೆ ಅಂತ ನಾವು ಚಿಂತನೆಯಲ್ಲಿ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಭೇಟಿ ಮಾಡೋದ ಕಾರಣಕ್ಕೋಸ್ಕರ ಶಾಸಕ ಪ್ರವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಬಿಟ್ಟಿದ್ರು. ಅದಾದ ನಂತರ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಈ ಟೀಮಿಗೆ 20 ಜನ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಸಾಧ್ಯವಾದಷ್ಟು ಮಟ್ಟಿಗೆ ವಿದೇಶ ಪ್ರವಾಸವನ್ನ ಕೈಗೊಳ್ಳಿಕ್ಕೆ ಹೈಕಮಾಂಡ್ ಅನುಮತಿ ಕೊಡೋದಿಲ್ಲ ಅಂತ ನಾವು ನಂಬಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತು. ಆದ್ರೆ ಅಂತಿಮವಾಗಿ ಅವರು ಶಾಸಕರು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಡಿಕೆ ಬಣದ ಶಾಸಕರು ಸಹ ವಿದೇಶ ಪ್ರಯಾಣ ಅಥವಾ ಹೊರ ರಾಜ್ಯಗಳಿಗೆ ಪ್ರಯಾಣ ಕೈಗೊಳ್ಬೇಕು ಅಂತ ಚಿಂತನೆಯಲ್ಲಿ ಇದ್ದಾರೆ. ಈ ಹಿಂದೆ ಅದು ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಸುಮಾರು 25ರಿಂದ 30ಕ್ಕೂ ಹೆಚ್ಚು ಜನ ಶಾಸಕರು ಹೊರ ರಾಜ್ಯಗಳ ಪ್ರಯಾಣವನ್ನ ಕೈಗೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಗೋವಾ ಹೋಗ್ಬೇಕು ಅಥವಾ
ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಈ ಒಂದು ಭಾಗದ ಪ್ರವಾಸವನ್ನ ಕೈಗೊಳ್ಳಿಕ್ಕೆ ಚಿಂತನೆ ನಡೆಸಿದ್ದಾರೆ. ಅಥವಾ ಥೈಲ್ಯಾಂಡ್ ಇರ್ಬೋದು, ಬೇರೆ ರಾಜ್ಯಗಳು ಬೇರೆ ದೇಶಗಳ ಪ್ರಯಾಣ ಸಹ ಕೈಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಒಂದೆರಡು ದಿನಗಳಲ್ಲಿ ಡಿ.ಕೆ ಶಿವಕುಮಾರ್ ಬಣದ ಶಾಸಕರ ಸಂಖ್ಯೆ ಎಷ್ಟು ಜನ ಶಾಸಕರು ವಿದೇಶ ಪ್ರವಾಸವನ್ನು ಕೈಗೊಳ್ಳಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾರೆ ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರಿಗಿಂತ ಸಂಖ್ಯಾಬಲವನ್ನ ವೃದ್ಧಿಸಿಕೊಂಡು ನಾವು ಪ್ರವಾಸವನ್ನ ಕೈಗೊಳ್ಳಬೇಕು ಅಂತ ಚಿಂತನೆ ಇರೋ ಕಾರಣಕ್ಕೋಸ್ಕರ ಆ ಒಂದು ಪ್ರಯತ್ನವೂ ಸಹ ಹೆಚ್ಚಾಗುವಂತ ಒಂದು ಸಾಧ್ಯತೆ. ಹೀಗಾಗಿ ಈ ವಾರದ ಗುರುವಾರ ಅಥವಾ ಬಹುತೇಕ ಈ ಒಂದು ವೀಕೆಂಡ್ ವೇಳೆಗೆ ಬಹುತೇಕ ಡಿ.ಕೆ ಶಿವಕುಮಾರ್ ಬಣದ ಶಾಸಕರು ಸಹ ಸುಮಾರು 30-40 ಜನನ ಶಾಸಕರನ್ನ ಕೂಡಿಕೊಂಡು ದೊಡ್ಡ ಮಟ್ಟದ ಸಂಖ್ಯೆನ ಶಾಸಕರನ್ನು ಕರ್ಕೊಂಡು ವಿದೇಶ ಪ್ರವಾಸವನ್ನ ಕೈಗೊಳ್ಳುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಒಂದ್ ಕಡೆ ಅಭಿವೃದ್ಧಿ ಶೂನ್ಯವಾಗಿದೆ, ಒಂದ್ ಕಡೆ ಮುಖ್ಯಮಂತ್ರಿಗಳು ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ. ಈ ಎಲ್ಲ ಗೊಂದಲಗಳ ನಡುವೆನೂ ಸಹ ಹೈಕಮಾಂಡ್ ಇಂತಹ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಆದೇಶವನ್ನು ಮೀರಿ ಕಾಂಗ್ರೆಸ್ನ ರಾಜ್ಯದಲ್ಲಿರುವಂತಹ ನಾಯಕರ ತಮ್ಮ ತಂಡಗಳನ್ನು ಕಟ್ಟಿಕೊಂಡು ವಿದೇಶ ಪ್ರವಾಸವನ್ನು ಕೈಗೊಳ್ತಿರೋದು ನಿಜಕ್ಕೂ ದುರಂತ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಏನ್ ನಡೀತಿದೆ ಅಂತ ಅನ್ನೋದನ್ನ ಆದಷ್ಟು ಬೇಗ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು ಅಂತ ಒತ್ತಡವನ್ನ ಏರುವ ನಿಟ್ಟಿನಲ್ಲಿ ಈ ಒಂದು ಪ್ರವಾಸ ಆಯೋಜನೆಗೊಳ್ತಿರುವಂತದ್ದು ನಿಜಕ್ಕೂ ವಿಪರ್ಯಾಸ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಬಜೆಟ್ ಪೂರ್ವವಾಗಿ ಇದನ್ನ ಇತ್ಯರ್ಥ ಮಾಡಬೇಕು ಅಂತ ಒಂದು ಬಹುತೇಕ ಶಾಸಕರು ಸಚಿವರ ಅಭಿಪ್ರಾಯ. ಅದಾದ ಸಾಧ್ಯವಾಗದಿದ್ದಲ್ಲಿ ಬಜೆಟ್ ಆದ ನಂತರ ಆದ್ರೂ ಸಹ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರವನ್ನ ಇತ್ಯರ್ಥಗೊಳಿಸುವ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿಗೆ ಪೂರಕವಾದಂತ ವ್ಯವಸ್ಥೆಯನ್ನ ಸಿದ್ಧ ಮಾಡಿ ಅಂತ ಒಂದು ಒತ್ತಾಯವನ್ನ ಶಾಸಕರು ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಏನೆಲ್ಲ ನಡೀತಿದೆ ಅಂತ ಅನ್ನೋದನ್ನ ಕುತೂಹಲದಿಂದ ಕಾಯ್ಬೇಕಾಗಿದೆ. ತೇಜಸ್ವಿನಿ. ಓಕೆ, ಧನ್ಯವಾದ ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.